ಗೊತ್ತಾಗಲಿ. ನಮ್ಮೂರು ಅದ್ವೈತ ಪರಂಪರೆಯಲ್ಲಿ, ಬಸವ ತತ್ವದಲ್ಲಿ, ಶಂಕರಾಚಾರ್ಯ ತತ್ವದಲ್ಲಿ, ರಾಮಾನುಜಾಚಾರ್ಯ ತತ್ವದಲ್ಲಿ, ಶಿವಾನಂದ ಪರಂಪರೆಯಲ್ಲಿ, ಸಿದ್ಧಾರೂಢ ಪರಂಪರೆಯಲ್ಲಿ ಎಲ್ಲ ಪರಂಪರೆ ನಮ್ಮಲ್ಲಿ ಸನ್ಯಾಸಿಗಳಾಗಿದ್ದಾರೆ, ಮಹಾತ್ಮರಾಗಿ ಹೋಗಿದ್ದಾರೆ. ಅವ್ರ ಬೇಕಿಲ್ಲ ನಾವು ತಿಳ್ಕೊಬೇಕು. ನಮ್ಮವರು ಅಂತಿಂತ ಮಹಾತ್ಮರಾಗಿಲ್ಲ. ಅದಕ್ಕೆ ಶೂದ್ರ ಶಕ್ತಿ ಅಂತ ಕರೀತಾರೆ. ಶೂದ್ರ ಶಕ್ತಿ ಎಷ್ಟು ಅಂತಂದ್ರೆ ಇಡೀ 33 ಕೋಟಿ ದೇವತೆಗಳು ನಿಲ್ಲಿಸತಕ್ಕಂಥ ತಪಸ್ಸು ಯಾರ್ದಾದಿದ್ರೆ ಅದು ಶೂದ್ರ ಶಕ್ತಿ ಅಂತಕ್ಕಂಥ ಮಾತಾಡ್ಬೇಕಾಗ್ತದೆ. ಅಂತ ಶೂದ್ರ ಶಕ್ತಿ ಅವಲಂಬಿ ಅಂತಕ್ಕಂಥವ್ರು ನಮ್ಮವ್ರು ಸಾಕ್ಷಾತ್ ಮಹಾತ್ಮರಾಗಿದ್ದಾರೆ. ಯುಗ ಯುಗಗಳನ್ನು ನೋಡಿದಾಗ ನಾವು 4 ವೇದಗಳಷ್ಟೇ ಅಲ್ಲ, 4 ವೇದಗಳು 1000 ಬಾರಿ ಪುನರಾವರ್ತನೆ ಆದಾಗ ಬ್ರಹ್ಮನಿಗೆ 1 ದಿವಸ ಆಗುತ್ತೆ. ಬ್ರಹ್ಮನಿಗೆ ಎಷ್ಟು ದಿವಸ ಆಗುತ್ತೆ ಅಂದ್ರೆ 1 ದಿವಸ ಆಗಬೇಕಾದ್ರೆ ಅಂದ್ರೆ 4 ಯುಗಗಳು ಕೂಡ 1000 ಬಾರಿ ಪುನರಾವರ್ತನೆ ಆದಾಗ ಆಗ ಬ್ರಹ್ಮನಿಗೆ 1 ದಿವಸ ಆಗುತ್ತಂತೆ. ಅಂತ ಬ್ರಹ್ಮ 100 ವರ್ಷಗಳ ಕಾಲ ಬದುಕ್ತಾನೆ. ಆ 100 ವರ್ಷಗಳ ಕಾಲದ ಬ್ರಹ್ಮನಿಗೆ ಕೂಡ ಸಾವು ಬರ್ತದೆ ಅಂತಕ್ಕಂಥ ಮಾತನ್ನು ಶಾಸ್ತ್ರ ಮತ್ತು ನಾಯಕ ರಾಜರು ಆಳಿ ಇವತ್ತಿಗೆ 1 ಕೋಟೆಯನ್ನು ಕಟ್ಟಿ 900 ಇತಿಹಾಸ ಎಲ್ಲ ಮಹಾರಾಜರು ಕಾಳಿ ಎಲ್ಲರೂ ಆಳಿದ್ದಾರೆ. ನಮ್ಮೂರಷ್ಟೇ ಅಲ್ಲ, 15 ಶತಮಾನದಿಂದ 1550ರಿಂದ ಈ ಕಡೆಯಿಂದ ನಮ್ಮೂರು ಆಳಿದ್ದಾರೆ. ಅಂತ ಶಕ್ತಿ ಕೊಟ್ಟಿರ್ತಕ್ಕಂಥ ಪಾಳೆಗಾರರ ಮಹಾನ್ ಸಾಮ್ರಾಜ್ಯವಾಗಿರ್ತಕ್ಕಂಥ ನಿಡಗಲ್ಲು. ಅಂಥ ನಿಡಗಲ್ಲು ಅಂತವೇ 77 ಪಾಳೆಪಟ್ಟಾಗುತ್ತದೆ. 77 ಪಾಳೆಪಟ್ಟದ ಅರಸರು ಈ ಲೋಕದ ಬಗ್ಗೆ, ಈ ಜಗತ್ತಿನ ಬಗ್ಗೆ, ಈ ರಾಜ್ಯದ ಬಗ್ಗೆ, ದಕ್ಷಿಣ ಭಾರತದ ಬಗ್ಗೆ ಇತಿಹಾಸವನ್ನು ಕಂಡಿರ್ತಕ್ಕಂಥವ್ರು, ಕನಸನ್ನು ಕಂಡಿರ್ತಕ್ಕಂಥವ್ರು, ರೈತರಿಗೆ ನೀರನ್ನು ಕೊಟ್ಟಿರ್ತಕ್ಕಂಥವ್ರು, ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರನ್ನು ಕೊಟ್ಟಿರ್ತಕ್ಕಂಥವ್ರು, ಆಹಾರವನ್ನು ಕೊಟ್ಟಿರ್ತಕ್ಕಂಥವ್ರು, ಪ್ರತಿಯೊಂದು ದೇವಸ್ಥಾನ ಕಟ್ಟಿರ್ತಕ್ಕಂಥವ್ರು, ಜಾತಿ ಮತ ಇಲ್ಲದೇ ಅವತ್ತಿನ ಕಾಲಕ್ಕೆ ಅದ್ವೈತ ಪರಂಪರೆಯನ್ನು ಹುಟ್ಟಾಕಿರ್ತಕ್ಕಂಥವ್ರು ಪಾಳೆಗಾರರು. ಅಂತ ಪಾಳೆಗಾರರು ಧೀಮಂತವಾಗಿ ಈ ರಾಜ್ಯಕ್ಕೆ, ದಕ್ಷಿಣ ಭಾರತಕ್ಕೆ, ಇಡೀ ಭಾರತ ದೇಶಕ್ಕೆ 77 ಪಾಳೆಪಟ್ಟಷ್ಟೇ ಅಲ್ಲ, ಅದಕ್ಕಿಂತ ಮಿಗಿಲಾಗಿ ಪಾಳೆಪಟ್ಟ ಕಟ್ಟಿ ಈ ದೇಶವನ್ನು ಆಳಿ ಹೋಗಿದ್ದಾರೆ. ಹಾಗಾಗಿ ಈ ಯಾರಾದರೂ ಸ್ವಾತಂತ್ರ್ಯೋತ್ಸವಕ್ಕೆ, ಸ್ವಾತಂತ್ರ್ಯ ಒಂದು ಶಕ್ತಿಗೆ, ಸ್ವಾತಂತ್ರ್ಯಕ್ಕೆ ಧುಮುಕ್ಬೇಕಾದ್ರೆ ಧುಮುಕ್ದವರು ಎಲ್ಲ ಸಮಾಜಕ್ಕಿಂತಲೂ ವಾಲ್ಮೀಕಿ ಸಮಾಜ ಪ್ರಥಮವಾಗಿರ್ತಕ್ಕಂಥ ಮಾತಿದೆ. ಹಲಗಲಿ ಬೇಡರು 1857 ಶಿಪಾಯಿ ದಂಗೆ 1857 ವಚನಕಾರಾಗಿರ್ತ ನನ್ನ ದಾಸರನ್ನ ಅದ್ವೈತ ಪರಂಪರೆ ಮಹಾತಪಸ್ವಿಗಳು ಹುಟ್ಟಾಕಿರ್ತಕ್ಕಂಥ ಈ ಸಮಾಜ ಎಲ್ಲ ಕಡೆಯೂ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಈ ದೇಶದ ವಿಶ್ವಕ್ಕೆ ಹಿಂದೂ ಧರ್ಮಕ್ಕೆ ಮಹಾನ್ ಗ್ರಂಥವನ್ನು ರಚಿಸಿದ ಆದಿಕವಿ ಮಹರ್ಷಿಯ ಪಾದಾರವಿಂದಗಳಲ್ಲಿ ಪಡಮಟ್ಟು ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಿಡಗಲ್ ಮಹರ್ಷಿ ವಾಲ್ಮೀಕಿ ಆಶ್ರಮದ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿಯ ಪಾದಗಳಲ್ಲಿ ಪಡಮಟ್ಟು ನಮಸ್ಕರಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಸಮುದಾಯದ ಬಂಧುಗಳೇ, ಈ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ಅದೇ ರೀತಿ ಗ್ರಾಮದ ಎಲ್ಲ ಹಿರಿಯ ಮತ್ತು ಯುವಕರೇ ಹಾಗೂ ಮುಖಂಡರೇ, ಈ ಒಂದು ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಗ್ರಾಮದ ನಮ್ಮ ಸಮುದಾಯದ ಎಲ್ಲ ಬಂಧುಗಳೇ, ಇತ್ತೀಚೆಗೆ ಇಡೀ ದೇಶದಾದ್ಯಂತ, ಬರೇ ಪಾವಗಡ ಅಲ್ಲ, ಕರ್ನಾಟಕ ಅಲ್ಲ, ಇಡೀ ದೇಶದಾದ್ಯಂತ ಆದಿಕವಿ ಮಹರ್ಷಿಯ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತೇನಾಗಿದೆ ಅಂದ್ರೆ, ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣನ ಬರೀದೇ ಇದ್ದಿದ್ರೆ ಈ ದೇಶದಲ್ಲಿ ಇವತ್ತೇನು ನಾವು ಶ್ರೀರಾಮ ಮತ್ತು ಆಂಜನೇಯನ ಇವತ್ತೇನು ಪೂಜೆ ಮಾಡ್ತೀವೋ ಅವೆಲ್ಲಿ ದೇವಸ್ಥಾನಗಳು ದೇವರು ಇರ್ತಿರ್ಲಿಲ್ಲ ಈ ಜಗತ್ತಲ್ಲಿ. ಇವತ್ತೆಲ್ಲಾದ್ರೂ ಶ್ರೀರಾಮ ಮತ್ತು ಆಂಜನೇಯ ಈ ದೇಶದಲ್ಲಿ ಜಗತ್ತಲ್ಲ ಇದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಮಹರ್ಷಿ ವಾಲ್ಮೀಕಿ ಬರೆದ ರಾಮಾಯಣದಿಂದನೇ ಇವತ್ತು ರಾಮ ಇದ್ದ, ಆಂಜನೇಯ ಇದ್ದ, ಸೀತೆ ಇದ್ದ ಅಂತ ಹೇಳಿ ಇವತ್ತು ನಮ್ಗೆ ತಿಳಿತಾ ಇದೆ. ಇವತ್ತೇನಾಗ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ವಾಲ್ಮೀಕಿ ಬರೆದ ರಾಮಾಯಣ ಬೇಕು, ವಾಲ್ಮೀಕಿ ರಾಮಾಯಣದಿಂದ ಬಂದಂತಹ ಶ್ರೀರಾಮ ಮತ್ತು ಆಂಜನೇಯ ಬೇಕು, ಆದ್ರೆ ಮಹರ್ಷಿ ವಾಲ್ಮೀಕಿ ಬೇಕಾಗಿಲ್ಲ ಈ ಸಮಾಜದಲ್ಲಿ. ಅಂತ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಮಹರ್ಷಿ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣ ಕೇವಲ ವಾಲ್ಮೀಕಿ ಜಾತಿಗೆ ಸೀಮಿತವಾಗಿಲ್ಲ, ಇಡೀ ದೇಶನೇ ಕೊಂಡಾಡುವಂತ ಒಂದು ರಾಮಾಯಣ ಇದು ವಿಶ್ವನೇ ಒಪ್ಪುವಂತ ಒಂದು ರಾಮಾಯಣವನ್ನು ಬರೆದಿದ್ದಾರೆ. ಎಲ್ಲರನ್ನ ರಾಮರಾಜ್ಯ ಅಂತ ಹೇಳ್ತಾರೆ. ಈ ದೇಶಕ್ಕೆ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂತಹ ಮಹಾತ್ಮ ಗಾಂಧೀಜಿ ಕನಸು ಕಂಡಿದ್ದು ರಾಮರಾಜ್ಯ ಗಾಂಧೀಜಿಗೆ ಪರಿಕಲ್ಪನೆ ಬಂದಿದ್ದು ವಾಲ್ಮೀಕಿ ಬರೆದ ರಾಮಾಯಣದಿಂದ ರಾಮರಾಜ್ಯದ ಕನಸು ಕಂಡಿದ್ದು ಈ ರಾಷ್ಟ್ರದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ.
ಅಂತ ಒಂದು ಗ್ರಂಥವನ್ನು ಮಹರ್ಷಿ ವಾಲ್ಮೀಕಿ ಬರೆದಿದ್ದಾರೆ. ಮತ್ತೆ ಈ ಕರ್ನಾಟಕದಲ್ಲಿ ಪೂಜ್ಯ ಸ್ವಾಮೀಜಿ ಅವರು ಹೇಳ್ದಂಗೆ 77 ಸಂಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ ಪಾಳೆಗಾರರು ನಾಯಕರು ವಾಲ್ಮೀಕಿಗಳು ಆಳ್ವಿಕೆ ಮಾಡಿದ್ದಾರೆ. ಅವತ್ತು ವಾಲ್ಮೀಕಿಗಳು ಪಾಳೆಗಾರರು ಆಳ್ವಿಕೆ ಮಾಡುವಾಗ ಕೇವಲ ನಾಯಕರಿಗಾಗಿ ಆಳ್ವಿಕೆ ಮಾಡಿಲ್ಲ, ಎಲ್ಲ ಸಮುದಾಯಗಳನ್ನು ಕಟ್ಟಿಕೊಂಡು ಅವತ್ತು ಆಳ್ವಿಕೆ ಮಾಡಿದ್ದಾರೆ. ಅವತ್ತು ನಿಸ್ವಾರ್ಥದಿಂದ ಆಳ್ವಿಕೆ ಮಾಡಿದ್ದಾರೆ. ಇವತ್ತೇ ನಿಡಗಲ್ ಸಂಸ್ಥಾನ ನೋಡಬಹುದು, 7 ಸುತ್ತಿನ ಕೋಟೆ, 100 ದೇವಸ್ಥಾನಗಳು ಇವೆಲ್ಲ ಇದಾವೆ. ಅವತ್ತೆಲ್ಲ ಅವ್ರ ಸ್ವಾರ್ಥಕ್ಕಾಗಿ ಯಾವುದೇ ಪಾಳೆಗಾರಗಳನ್ನು ಮಾಡ್ಕೊಂಡಿಲ್ಲ. ಇವತ್ತು 100 ದೇವಸ್ಥಾನಗಳು ಕಟ್ಟಿಸಿದ್ದಾರೆ. ಅದು ಇವತ್ತು ಈ ಸಮಾಜಕ್ಕೆ ಎಲ್ಲ ಜಾತಿ ಧರ್ಮಗಳಿಗೆ, ಮತ್ತೆ 100 ಕೆರೆ ಕಟ್ಟೆಗಳು ಕಟ್ಟಿಸಿದ್ದಾರೆ. ಇವೆಲ್ಲ ಈ ಜಾತಿ ಜನಾಂಗಗಳಿಗೆ. ಇಂಥ ಒಂದು ಆಳ್ವಿಕೆ ಮಾಡಿರ್ತಕ್ಕಂಥ ವಂಶಸ್ಥರು ಮಹರ್ಷಿ ವಾಲ್ಮೀಕಿಯ ವಂಶಜರು. ಇವತ್ತು ಹೆಚ್ಚಾಗಿ ನಮ್ಮ ಹೆಣ್ಮಕ್ಳು ಇದ್ದೀರಾ, ಹೆಣ್ಮಕ್ಳನ್ನು ಸಹ ಈ ಸಮಾಜ ಕಟ್ಟೋದ್ರಲ್ಲಿ ನಿಮ್ಗೂ ಸಹ ಇವತ್ತಿನ 21ನೇ ಶತಮಾನದಲ್ಲಿ ನೀವು ಸಹ ಮುಂದೆ ಬರಬೇಕು. ಮತ್ತೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು. ಹೆಣ್ಮಕ್ಳು ನೀವೆಲ್ಲ ಇರೋದಕ್ಕೊಂದು ಮಾತು ಹೇಳ್ತೀನಿ. ಚಿತ್ರದುರ್ಗದ ಹಿರೇಮದಕರಿ ನಾಯಕರು ಸತ್ತೋಗ್ತಾರೆ. ಚಿತ್ರದುರ್ಗದಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಮದಕರಿ ನಾಯಕರು ಹಿರೇಮದಕರಿ ನಾಯಕರು ಸತ್ತೋಗ್ತಾರೆ. ಚಿತ್ರದುರ್ಗದಲ್ಲಿ ಇನ್ನ ಲಾಸ್ಟ್ ಕೊನೆಯ ಮದಕರಿ ಏನಿದಾರೆ ಅವ್ರು ಇನ್ನ ಪಟ್ಟಕ್ಕೆ ಬಂದಿರಲ್ಲ. ಅವ್ರ ತಾಯಿ ಇರ್ತಾಳೆ ಓಬವ್ವನ ಆಗತಿ ಅಂತ. ಓಬವ್ವನ ಆಗತಿ 11 ವರ್ಷದ ಹುಡುಗನಲ್ಲ, ಕೊನೆಯ ಮದಕರಿನ ಪಟ್ಟಕ್ಕೆ ಕುಂಡ್ರಿಸಿ ಮದಕರಿ ನಾಯಕ ಶಸ್ತ್ರ ವಿದ್ಯಾಭ್ಯಾಸ ಎಲ್ಲ ಕಲ್ತ್ಕೊಂಡು ಯುದ್ಧ ಮಾಡೋವರೆಗೂ ಸಹ ಓಬವ್ವನ ಆಗತಿನೇ ಇಡೀ ಚಿತ್ರದುರ್ಗ ಸಂಸ್ಥಾನವನ್ನ ಕಾಪಾಡ್ತಾಳೆ. ನೀವು ಅಷ್ಟೇ. ವಾಲ್ಮೀಕಿ ಸಮಾಜ ಮಕ್ಕಳು ಓದ್ಸಂತದ್ದು ಇನ್ನೊಂದು ಬಂದಾಗ ಬರೀ ಮನೆಗಿರೋ ಗಂಡು ಮಕ್ಕಳು ಓದಿಸ್ತಾರೆ, ಗಂಡಸರದ ಜವಾಬ್ದಾರಿ ಅಮ್ಮಂಗಿರಂಗಿಲ್ಲ. ಚಿತ್ರದುರ್ಗದ ಓಬವ್ವನ ಆಗತಿ ಕೊನೆ ಮದಕರಿ ನಾಯಕರ ಅವ್ರ ಅಮ್ಮ ಹೆಂಗೆ ಚಿತ್ರದುರ್ಗ ಸಂಸ್ಥಾನ ಕಾಪಾಡಿದ್ಲು, ಆ ರೀತಿ ನೀವು ಸಹ ನಿಮ್ಮ ಮಕ್ಕಳು ನಿಮ್ಮ ಸಂಸಾರನ ಈ ಸಮಾಜನ ಕಾಪಾಡಬೇಕಾಗ್ತದೆ. 1857 ಬ್ರಿಟಿಷ್ ಸ್ವಾತಂತ್ರ್ಯ ಸಂಗ್ರಾಮ ಅಲಗಲಿ ಬೇಡರಲ್ಲಿ ಏನಾಗ್ತದೋ, ಬೇಡರ ರಾಮಕ್ಕ ಎಂಬ ಒಬ್ಬ ಮಹಿಳೆ 600 ಜನ ಬ್ರಿಟಿಷರು ಕುದುರೆ ಮೇಲೆ ಬಂದಾಗ 11 ಕುದುರೆ ಕಾಲು ಕಳೆದು ಸುಮಾರು ಜನ ಬ್ರಿಟಿಷ್ ಪೊಲೀಸರನ್ನ ಸಾಯಿಸ್ತಾಳೆ. ಹಂಗೆ ಹೆಣ್ಮಕ್ಳನ್ನು ಸಹ ಈ ವಾಲ್ಮೀಕಿ ಸಮಾಜದಲ್ಲಿ ತಮ್ಮದೇ ಆದಂತ ಕೊಡುಗೆ ಇತಿಹಾಸದಲ್ಲಿದೆ. ಶಬರಿ ತಾಯಿ ಮಾತೆ ಶಬರಿ ವಾಲ್ಮೀಕಿ ಸಮಾಜದಿಂದ ಬಂದಂತವಳು. ಅಂತ ಇತಿಹಾಸ ವಾಲ್ಮೀಕಿ ಸಮಾಜದಲ್ಲಿ ಅನೇಕ ಹೆಣ್ಮಕ್ಳು ಸಿಗ್ತಾರೆ. ನೀವು ಸಹ ಹೆಣ್ಮಕ್ಳು ಯಾರಿಗೂ ಏನು ಕಮ್ಮಿ ಇಲ್ಲ, ಕಷ್ಟಪಟ್ಟು ದುಡಿತೀವಿ, ನನ್ನ ಸಂಸಾರ ಸಾಕ್ತೀನಿ, ನನ್ನ ಮಕ್ಕಳು ಓದಿಸ್ತೀನಿ ಅಂತ ಗುರಿ ಇಟ್ಕೊಂಡು ತೀರಾ ಗಂಡು ಮಕ್ಳು ಯಾರು ಓದಿಸ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ನೀವು ಓದಿಸ್ಕೊಂತೀವಿ ಅಂತ ಹೇಳಿ ಗುರಿ ಇಟ್ಕೊಂಡು ಮಕ್ಕಳು ಓದಿಸ್ಬೇಕು. ಈ ಒಂದು ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿನ ಅನೇಕ ವರ್ಷಗಳಿಂದ ನಮ್ಮ ಸಮಾಜದವರೆಲ್ಲರೂ ಸೇರ್ಕೊಂಡು ಆಚರಣೆ ಮಾಡ್ಕೊಬತ್ತಿದ್ದೀರ. ತುಂಬಾ ಸಂತೋಷ. ಈ ಗ್ರಾಮದವರನ್ನು ಸಹ ಎಲ್ಲ ಜಾತಿ ಸಮುದಾಯದವರನ್ನು ಸಹ ಈ ಒಂದು ನಮ್ಮ ಸಮುದಾಯಕ್ಕೆ ನಿಂತು ವಾಲ್ಮೀಕಿ ಜಯಂತಿಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಗ್ರಾಮದ ಎಲ್ಲಾ ಸಮುದಾಯದವ್ರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ, ಇಲ್ಲಿ ಮುಂದಿನ ದಿನಗಳಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನಕ್ಕೆ ಈಗಾಗಲೇ ಗ್ರಾಮಸ್ಥರೆಲ್ಲರೂ ಸೇರಿ ಗ್ರಾಮ ಪಂಚಾಯತಿ ವತಿಯಿಂದ ನಿವೇಶನವನ್ನು ಕೊಡಿಸಿದ್ದೀರ. ಇಲ್ಲಿರ್ತಕ್ಕಂಥ ಮನೆಯ ಶಾಸಕರ ಜೊತೆಯಲ್ಲಿ ಉತ್ತಮ ಸಂಬಂಧ ಇರ್ತಕ್ಕಂಥವ್ರು ಆ ಸಮುದಾಯ ಭವನ ನಿರ್ಮಾಣಕ್ಕೆ ಸರ್ಕಾರದ ವತಿಯಿಂದ ವಾಲ್ಮೀಕಿ ಸಮುದಾಯ ಭವನಕ್ಕೆ ಗ್ರಾಮೀಣ ಮಟ್ಟದಲ್ಲಿ 20 ಲಕ್ಷ ರೂಪಾಯಿನ ಸರ್ಕಾರದಿಂದ ಕೊಡ್ತಾರೆ. ST ವೆಲ್ಫೇರ್ ಇಂದ ದುಡ್ಡು ಬಿಡುಗಡೆ ಆಗ್ತದೆ. ಅದಕ್ಕೊಂಚೂರು ಗಮನ ಹರಿಸಿ ಇಲ್ಲಿನ ಒಂದು ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕೆ ಈ ಗ್ರಾಮದ ಶಾಸಕರ ಉತ್ತಮ ಸಂಬಂಧ ಇರ್ತಕ್ಕಂಥವ್ರು ಅದನ್ನ ಬಿಡುಗಡೆ ಮಾಡಿಸಕ್ಕೆ ಅನುಕೂಲ ಕಲ್ಪಿಸಬೇಕು. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇವರೆಲ್ಲ ನಾವು ಸಹ ಕೈ ಜೋಡಿಸ್ತೀವಿ. ಆ ಟ್ರೈಬಲ್ ST ವೆಲ್ಫೇರ್ ಅಲ್ಲಿ ಹಣ ಬಂದಾಗ ನಾವು ನಿಮ್ಗೆ ಹೇಳಂತ ಮಾಡ್ತೀವಿ. ಆ ಟೈಮಲ್ಲಿ ಆ ಸಮುದಾಯ ಭವನ ಒಂದು ನಿರ್ಮಾಣಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ವಾಲ್ಮೀಕಿ. ನಿಮಗೆಲ್ಲ ಕೇಳಿಸ್ಬೇಕು. ಜೈ ವಾಲ್ಮೀಕಿ, ಸುಮ್ಮನೆ ವಾಲ್ಮೀಕಿ ಅಂದಾಗ ಜೈ ಜೈ ವಾಲ್ಮೀಕಿ ಅನ್ಬೇಕು. ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ. ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಅವ್ರಿಗೆ, ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಅವ್ರಿಗೆ, ನಿಡಗಲ್ ಮಹರ್ಷಿ ವಾಲ್ಮೀಕಿ ಆಶ್ರಮಕ್ಕೆ ಜೈ ಹಿಂದ್.
ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಚಾನಲ್ ಹೆಸರು MS ಮೀಡಿಯಾ ನ್ಯೂಸ್. ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ.